ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗಬಹುದು? ಈಗಿನ ಕಾಲದಲ್ಲಿ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಬೇಕಾಗುತ್ತೆ. ಆದರೆ ಇಟಲಿಯಲ್ಲಿ ಒಂದು ಊರು ಮಾತ್ರ ಕೇವಲ 260 ರೂಪಾಯಿಗೆ ಮನೆ ಖರೀದಿ ಮಾಡಬಹುದಾಗಿದೆ. ನೀವು ಅಂದ್ಕೊಳ್ಬಹುದು ಇದ್ಯಾವುದೋ ಬಕ್ರಾ ಮಾಡೋ ಸ್ಕೀಮ್ ಅಂತ. ಆದರೆ ನಿಜ ರೀ, ಇದು 100ಕ್ಕೆ 100ರಷ್ಟು ಸತ್ಯ. ಇಟಲಿಯ ಈ ಪ್ಲ್ಯಾನ್ ಏನು ಹೊಸದೇನಲ್ಲ. ಬದಲಾಗಿ 2019ರಲ್ಲೂ ಕೂಡ ಈ ರೀತಿಯ ಒಂದು ಪ್ಲ್ಯಾನನ್ನು ಮಾಡಿ ಒಂದಿಡೀ ಊರನ್ನೇ ಇಟಲಿಯ ಸರ್ಕಾರ ಸೇಲ್ ಮಾಡಿತ್ತು. ಸಂಬುಕಾ ಡಿ ಸಿಸಿಲಾನೋ ಪಾಳು ಬಿದ್ದ ಗ್ರಾಮವನ್ನು 2019ರಲ್ಲಿ ಒಂದು ಹರಾಜಿನ ಮೂಲಕ $1 ಅಂದರೆ 80 ರೂಪಾಯಿಗೆ, ಜೊತೆಗೆ 2021 ಮತ್ತು 2024ರಲ್ಲೂ ಕೂಡ 2 ಹಾಗೂ $3 ಅಂದರೆ ಸುಮಾರು 160 ಹಾಗೂ 240 ರೂಪಾಯಿಗೆ ಮಾರಾಟ ಮಾಡಲಾಗಿತ್ತು. ಇದು ಸಖತ್ ಹಿಟ್ ಕೂಡ ಆಗಿತ್ತು. ಆ ದೇಶಕ್ಕೆ ಅಥವಾ ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ದಂತಹ ಪ್ರವಾಸಿಗರು ಮುಗಿಬಿದ್ದು ಈ ಮನೆಗಳನ್ನು ಖರೀದಿ ಮಾಡಿದರು. ಈ ಗ್ರಾಮದಲ್ಲಿದ್ದ ಮನೆಗಳು ಪಾಳು ಬಿದ್ದಿರಬಹುದು, ಆದರೆ ಮನೆಗಳು ಗಟ್ಟಿಮುಟ್ಟಾಗಿದ್ವು. ಸೊ ಯಾವಾಗ ಈ ಪ್ಲ್ಯಾನ್ ವರ್ಕೌಟ್ ಆಯಿತೋ ಆಗ ಇಡೀ ಇಟಲಿ ದೇಶದವರೇ ದಂಗಾಗಿ ಹೋಗಿದ್ರು. ನಮ್ಮ ಐಡಿಯಾ ಈ ಮಟ್ಟಿಗೆ ವರ್ಕೌಟ್ ಆಯಿತಾ ಅಂತ ಅಚ್ಚರಿಗೊಳಗಾಗಿದ್ರು. ಸೊ ಈಗ ಈ ಐಡಿಯಾವನ್ನು ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ವಿಸ್ತರಿಸುವಂಥ ಪ್ಲ್ಯಾನನ್ನು ಅಲ್ಲಿನ ಸರ್ಕಾರ ಮಾಡಿಕೊಂಡಿದೆ. ಅಂದರೆ ಬೇರೆ ಪಾಳು ಬಿದ್ದಿರುವಂತಹ ಗ್ರಾಮಗಳನ್ನು ಕೂಡ ಇದೇ ಥರ ಹರಾಜಿನ ಮೂಲಕ ಕೇವಲ $1, $2ಗೆ ಮಾರಾಟ ಮಾಡಬೇಕು ಅಂತ ಹೇಳಿ ಈಗ ಪ್ಲ್ಯಾನ್ ಮಾಡಿಕೊಂಡಿರೋದು. ಸೊ ಅದೇ ರೀತಿ ಈಗ ಇಟಲಿಯ ಸಿಸಿಲಿಯಾ, ಮುಸೋಮೆಲ್ ಹಾಗೂ ಕ್ಯಾಂಪೇನಿಯಾದ ಜುಂಗೋಲಿಯಾದಲ್ಲೂ ಕೂಡ ಈ ಹರಾಜನ್ನು ವಿಸ್ತರಿಸೋಕೆ ಈಗ ಎಲ್ಲ ರೀತಿಯಂಥ ಪ್ಲ್ಯಾನ್ ಮಾಡಿಕೊಂಡಿದೆ. ಹಾಗಾದರೆ ಇಷ್ಟೆಲ್ಲ ಮಾಡ್ತಾ ಇರುವಂತಹ ಸರ್ಕಾರ ಇಷ್ಟು ಈಸಿಯಾಗಿ ಮನೆಗಳನ್ನು ಕೊಟ್ಬಿಡುತ್ತಾ? ಇದರಲ್ಲಿ ಏನಾದರೂ ಟ್ವಿಸ್ಟ್ ಇರಲೇಬೇಕಲ್ಲ ಅಂತಂದರೆ ಹೌದು, ಇದರಲ್ಲೂ ಕೂಡ ಕೆಲವೊಂದಷ್ಟು ಟ್ವಿಸ್ಟ್ಗಳಿದ್ದಾವೆ. ಆದರೆ ಇದು ಕೇವಲ ಕಂಡೀಷನ್ಸ್ ಅಷ್ಟೇ. ಹಾಗಾದರೆ ಏನದು ಕಂಡೀಷನ್ಸ್? ತೋರಿಸ್ತೀವಿ ನೋಡಿ. ಮೊದಲನೆಯದು, ಯಾವುದೇ ವಿದೇಶಿ ಪ್ರಜೆ ಈ ಮನೆಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಠೇವಣಿ ಅಂತ ಇಡಬೇಕು. ಅಂದರೆ $5,399 ಇದು ಠೇವಣಿ. ಇದನ್ನು ಭಾರತೀಯ ರೂಪಾಯಿಗಳಿಗೆ ಕನ್ವರ್ಟ್ ಮಾಡಿದರೆ 4.5 ಲಕ್ಷ ರೂಪಾಯಿ ಆಗುತ್ತೆ. ಇದರ ಜೊತೆಗೆ ಈ ಮನೆಗಳನ್ನು ಕೊಂಡುಕೊಂಡಂಥ 3 ವರ್ಷಗಳ ಒಳಗೇನೆ ಇದನ್ನು ನವೀಕರಣ ಮಾಡಬೇಕು, ಅಂದರೆ ರಿನೋವೇಟ್ ಮಾಡಿಸ್ಬೇಕು. ಈ ಮನೆಗಳು ಹಳೇದಾಗಿದ್ದರೂ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಆದರೆ ಈ ಮನೆಗಳನ್ನು 3 ವರ್ಷಗಳ ಒಳಗಾಗಿ ನೀವು ರೆನೋವೇಟ್ ಮಾಡದೇ ಇದ್ದರೆ ಆ ಠೇವಣಿ ಹಣವನ್ನು ಏನು ಕಟ್ಟಿರ್ತೀರಲ್ಲ ಅದನ್ನು ಕೂಡ ನೀವು ಕಳೆದುಕೊಳ್ಬೇಕಾಗತ್ತೆ. ಹಾಗೂ ಯಾವ ಬಿಡ್ಡರ್ ಅತಿ ಹೆಚ್ಚು ಮೊತ್ತವನ್ನು ಹರಾಜಿನಲ್ಲಿ ಕೂಗ್ತಾನೋ ಆತನಿಗೆ ಈ ಮನೆ ಸೇರುತ್ತೆ. ಸೇಮ್ ಹರಾಜಿನ ಪ್ರಕ್ರಿಯೆಯಲ್ಲಿ ಏನೇನಾಗುತ್ತೋ ಅದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇಲ್ಲೂ ಪಾಲಿಸಲಾಗುತ್ತೆ. ಇನ್ನು ನಿಮ್ಮ ತಲೆಯಲ್ಲಿ ಈಗ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಮೂಡ್ತಾ ಇರಬಹುದು, ಯಾಕಾಗಿ ಈ ರೀತಿ ಇಟಲಿ ಸರ್ಕಾರ ಮಾಡ್ತಾ ಇದೆ ಅಂತ. ಅದಕ್ಕೆ ಉತ್ತರ ಏನು ಅಂತಂದರೆ, ಇಲ್ಲಿಯ ಹಳೆಯ ತಲೆಮಾರುಗಳು ಈ ಊರನ್ನು ತೊರೆದು ಬೇರೆ ಪಟ್ಟಣಗಳಿಗೆ ಉದ್ಯೋಗಕ್ಕಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಅವರು ಗುಳೆ ಹೋಗಿದ್ದಾರೆ. ಹಾಗಾಗಿ ಬೇರೆ ನಗರಗಳ ಮೇಲೆ ಇರುವಂಥ ನಾಗರಿಕರ ಹಾಗೂ ಸೌಕರ್ಯಗಳ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ, ಜೊತೆಗೆ ಇಲ್ಲಿನ ಸ್ಥಳೀಯ ಆರ್ಥಿಕತೆಯನ್ನು ಬಲಗೊಳಿಸಬೇಕು ಅಂತ ಹೇಳಿ ಈ ಎಲ್ಲ ಕಾರಣಗಳಿಂದಾಗಿ ಈ ರೀತಿಯಾಗಿ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ಸೊ ಎಲ್ಲ ವಿದೇಶಿ ಪ್ರಜೆಗಳಿಗೆ ಈ ಅವಕಾಶವನ್ನು ಅಲ್ಲಿನ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತ ನೀಡ್ತಾ ಇದೆ. ಹಾಗಾಗಿ ಈ ಅವಕಾಶ ಎಲ್ಲ ದೇಶದ ಪ್ರಜೆಗಳಿಗೂ ಇನ್ನೂ ಕೂಡ ಓಪನ್ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಇದೇ ಥರ ಮತ್ತಷ್ಟು ರಿಯಲ್ ಎಸ್ಟೇಟ್ ಅಪ್ಡೇಟ್ಸ್ ಹಾಗೂ ನಿಮ್ಮ ಮನೆಗಳ ಕುರಿತಾದಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗೋಸ್ಕರ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.